ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕೂಡಲಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ಕಾನಹೊಸಹಳ್ಳಿ ಗ್ರಾಮದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಸಿಸಿ ರಸ್ತೆ ನಿರ್ಮಾಣದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಾವು ಗುಣಮಟ್ಟದ ರಸ್ತೆ, ಚರಂಡಿ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು ಮತ್ತು ವಿದ್ಯುತ್ ನೀಡುತ್ತೇವೆ ಎಂದು ತಿಳಿಸಿದರು. ಕಾವಲಿ ಶಿವಪ್ಪ ನಾಯಕ್ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ಭಾಗಿಯಾಗಿದ್ದರು. ಸಿಂಗಿರಿ ಸರಿ ಸೈಡ್ ಬಿಡು ಬಂದು ಆ ಕಡೆ ಹೋಗ್ಬಿಡ್ತೀವಿ ಸಹ ಮಾಡೋಣ. ಹಾಂ ಬಂದ ನಮಸ್ಕಾರ. ಹಾಂ ಬಾಬಾ ಇತ್ತ ಹೆಂಗೆ ಎಲ್ಲ ರೀತಿಯ ಸ್ವಲ್ಪ ಸ್ವಚ್ಛತೆಯಿಂದ ಮತ್ತು ಅಭಿವೃದ್ಧಿಯಿಂದ ಹಿನ್ನಡೆಯಾಗಿರ್ತಕ್ಕಂಥದ್ದು ಮನಗಂಡು ಇವತ್ತು ಒಂದು ವಿಶೇಷ ಅನುದಾನವನ್ನು ನಾವು ನಮ್ಮ ತಾಲೂಕಿನ ಪಟ್ಟಣಕ್ಕೆ ಕೊಡುಗೆಯಾಗಿ ಅಂಬೇಡ್ಕರ್ ಸರ್ಕಲಿಂದ ಬಸವೇಶ್ವರ ಸರ್ಕಲ್ವರೆಗೂ ಅಂದರೆ ನಮ್ಮ ಡಿಗ್ರಿ ಕಾಲೇಜ್ವರೆಗೂ ಎರಡೂ ಬದಿ ಪಾದಚಾರಿಕೆ ಅತ್ಯಂತ ಸುಸಜ್ಜಿತವಾದ ಪೇವರ್ಸು ಮತ್ತು ಫುಟ್ಪಾತ್ ಮರು ನಿರ್ಮಾಣವನ್ನು ಮತ್ತು ಏನು ಚರಂಡಿ ಸ್ಲ್ಯಾಬ್ಸ್ ಎಲ್ಲ ಹೋಗಿದೆ ಅದನ್ನೆಲ್ಲ ಮತ್ತೆ ಹೊಸದಾಗಿ ನಿರ್ಮಿಸುವಂಥ ಕಾರ್ಯ ಇವತ್ತು ಕೈಗೊಂಡಿದ್ದೀವಿ.
ಇದು ಒಂದು ವಿಶೇಷವಾದ ಅನುದಾನ. ಇದು ನಮ್ಮ ಒಂದು ಅತ್ಯಂತ ಪ್ರಯತ್ನದಿಂದ ಇವತ್ತು ಕಾರ್ಯಗತ ಆಯಿತು. ಏಕೆಂದರೆ ನಮ್ಮ ಯಾರಾದರೂ ಓಡಾಡೋದನ್ನು ನಮ್ಮ ಪಟ್ಟಣನ ಅಂದ ಚಂದನ ನೋಡಿ ಅಳಿತಾರೆ. ನಾವು ರಾಜಕಾರಣಿಗಳು ನಾವು ಎಲ್ಲ ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದು. ಅದಕ್ಕೋಸ್ಕರ ನಗರ ಶುದ್ಧೀಕರಣಗಳಲ್ಲೂ ಈಗಾಗಲೇ ಈ ಚರಂಡಿಗಳ ಸ್ವಚ್ಛತೆ ಕಾರ್ಯ ಮುಂದುವರೆದಿದೆ. ಅದ್ರ ಭಾಗವಾಗಿ ಇನ್ನು ಮುಂದುವರೆದ ಭಾಗವಾಗಿ ಇವತ್ತೆಲ್ಲ ಈ ಸ್ವಚ್ಛತೆಯಿಂದ ಮೊದಲೇ ಹಂತವಾಗಿ ಇದನ್ನು ಅಂಬೇಡ್ಕರ್ ಸರ್ಕಲಿಂದ ಬಸವೇಶ್ವರ ಸರ್ಕಲ್ವರೆಗೂ ಒಂದು ಪೇವರ್ಸ್ ನಿರ್ಮಾಣ ಮಾಡಿ, ಯಾಕೆಂದರೆ ನಾವು ತುಂಬ ದಿವಸ ನೋಡ್ತಾ ಇದ್ದೀವಿ ಸ್ವಲ್ಪ ಎಲ್ಲ ಫುಟ್ಪಾತ್ ಇಲ್ಲದೆ ಇರೋದ್ರಿಂದ ಶಾಲೆಯಿಂದ ಮಕ್ಕಳು ಡಿಗ್ರಿ ಕಾಲೇಜು, ಜೂನಿಯರ್ ಕಾಲೇಜು ಸಾವಿರಾರು ಮಕ್ಕಳು ರಸ್ತೆಯಲ್ಲಿ ನಡ್ಕೊಂಬರ್ತಾರೆ. ಅನಾಹುತಗಳಾಗದೆ ಸಾಧ್ಯತೆ ಇರ್ತದೆ. ಮತ್ತು ಎಲ್ಲ ಫುಟ್ಪಾತ್ ಎಲ್ಲ ಸ್ವಲ್ಪ ಒತ್ತುವರಿ ಕೂಡ ಆಗಿದೆ. ಮತ್ತು ಸರಿಯಾಗಿ ಫುಟ್ಪಾತ್ ನಿರ್ಮಾಣ ಇಲ್ಲದೇ ಇರೋದ್ರಿಂದ ಮಕ್ಕಳಿಗೆ ಓಡಾಡೋರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅದು ಮನಗಂಡು ಇದನ್ನು ನಾವು ಸ್ವಲ್ಪ ಸರ್ಕಾರದ ಮೇಲೆ ಒತ್ತಡ ಹೇಳಿ ಇವತ್ತು ತಂದಿದ್ದೀವಿ. ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ. ಕೆಲಸ ಶೇರ್ ಮಾಡಬೇಕು. ನಮ್ಮ ನಿರ್ಮಿತಿ ಕೇಂದ್ರದವರು ಪ್ರಾಜೆಕ್ಟ್ ಡೈರೆಕ್ಟರ್ ಆದಂಥ ರವಿಕುಮಾರ್ ಅವರು ಇದರಲ್ಲಿ ಅವರೂ ಎಕ್ಸ್ಪರ್ಟ್ ಇದ್ದಾರೆ. ಅವ್ರದ್ದು ಏನು ಈಗ ಪೇವರ್ಸು ಅವ್ರ ಕಡೆಯಿಂದನೇ ತಯಾರಿ ಮಾಡಿ ಅದು ಈಗ ಬೇರೆಯವ್ರು ಕೂಡ ಕೊಡೋಂಥ ಒಳ್ಳೆಯ ಕ್ವಾಲಿಟಿ ವರ್ಕು ಮಾಡಬೇಕಂತ ನಾವು ಆಗಲೇ ಅವ್ರಿಗೆ ಮನವಿ ಮಾಡಿದ್ದೇವೆ. ಪೂರ್ವವಾಗಿ ಶೀಘ್ರದಲ್ಲೇ ಕೆಲಸ ಪ್ರಾರಂಭ ಮಾಡಿ ನಗರ ಸುಂದರೀಕರಣಕ್ಕೆ ಏನೊಂದು ಮಾತ್ರ ಹೆಜ್ಜೆಯನ್ನು ಇವತ್ತು ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಸಹಕಾರ ಇರಲಿ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸರ್ವ ಸದಸ್ಯರೆಲ್ಲ ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ಅದೇ ರೀತಿ ಏನು ನಮ್ಮ ತಂದೆಯವರು ಇದ್ದಾಗ ಕಟ್ಟಿಸಿದಂಥ ತಾಲೂಕು ಆಸ್ಪತ್ರೆ ಅದರದ್ದೊಂದು ನವೀಕರಣ ಆಗಾಗಲೇ ಸುಮಾರು 8 ಕೋಟಿ ವೆಚ್ಚದಲ್ಲಿ ಶುರುವಾಗಿದೆ. ಅದು ಎಲ್ಲ ರೀತಿ ಆಸ್ಪತ್ರೆ ಮತ್ತು ಕ್ವಾರ್ಟರ್ಸ್, ಡಾಕ್ಟರ್ಸು ಮತ್ತು ಸ್ಟಾಫ್ ಕ್ವಾರ್ಟರ್ಸು. ಅದೇ ರೀತಿ ಡಿಗ್ರಿ ಕಾಲೇಜು ನಮ್ಮ ತಂದೆಯ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಅತ್ಯಂತ ಶಿಥಿಲಾವಸ್ಥೆಯಲ್ಲಿತ್ತು. ಉಪಯೋಗಿಸೋದಕ್ಕೆ ಯೋಗ್ಯವಲ್ಲದನ್ನ ಅದನ್ನು ಮನಗಂಡು ಇದೇ ನಿರ್ಮಿತ ಕೇಂದ್ರದ ವತಿಯಿಂದ ಇವತ್ತು ಸುಮಾರು 1,50,00,000 ವೆಚ್ಚದಲ್ಲಿ ಅದೆಲ್ಲ ಪೇವರ್ಸು ಮತ್ತು ಫುಟ್ಪಾತು ಮತ್ತು UGD ಕೆಲಸ ಮತ್ತು ಗ್ರೌಂಡು ಸಮತಟ್ಟು ನಿರ್ಮಾಣ ಮತ್ತು ಅದು ಎಲ್ಲ ರಿನೋವೇಷನ್ ವರ್ಕು ಎಲ್ಲ ಇವತ್ತು ಅದಕ್ಕೂ ಚಾಲನೆ ಕೊಟ್ಟಿದ್ದೀವಿ. ಅದನ್ನು ಈಗ ಶೀಘ್ರದಲ್ಲೇ ಶುರುವಾಗ್ತದೆ. ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ದಿವಂಗತ ಗುಳ್ಗಿ ನಾಗರಾಜರ ಸಹ ಇರೋಂಥ ITI ಕಾಲೇಜು ಅವರ ನೆನಪಿಗಾಗಿ ನಾನು ಇತ್ತೀಚೆಗೆ ಒಂದು ತಿಂಗಳಿಂದ ಭೇಟಿ ನೀಡಿದಾಗ ಸ್ವಲ್ಪ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಅದನ್ನು ಮನಗಂಡು ನಾವು ಇವತ್ತು ಅಲ್ಲಿ ಕೂಡ ಸುಮಾರು 20 ಲಕ್ಷದ ನವೀಕರಣ ಕಾರ್ಯಕ್ರಮನ ಇವತ್ತೇ ಚಾಲನೆ ಕೊಡ್ತಾ ಇದ್ದೀವಿ. ಅವರ ನೆನಪಿನಾರ್ಥವಾಗಿ ಇವತ್ತು ಅದಕ್ಕೂ ಒಂದು ಮಕ್ಕಳಿಗೆ ಸ್ವಲ್ಪ ಶೌಚಾಲಯ ಮತ್ತು ನೀರಿಂದು ಮತ್ತು ಮೂಲಭೂತ ಸೌಕರ್ಯ ಸುಣ್ಣ ಬಣ್ಣ ಹೊಡಿಸಿ ಅದನ್ನು ಸ್ವಲ್ಪ ಉತ್ತಮವಾಗಿ ನಿರ್ಮಿಸೋದಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಮತ್ತು ಈಗ ಬೆಳಗ್ಗೆ ಸುಮಾರು 33 ಲಕ್ಷ ವೆಚ್ಚದಲ್ಲಿ ಹೊಸಳ್ಳಿ ಗ್ರಾಮದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕದ CC ರಸ್ತೆ ನಿರ್ಮಾಣ ಭಾಳ ದಿವಸದಿಂದ ನನಗೆ ಬಿದ್ದಿತ್ತು. ಅದಕ್ಕೂ ಇವತ್ತು ಚಾಲನೆ ಕೊಟ್ಟು ಬಂದಿದ್ದೀವಿ. ಅದನ್ನು ಕೂಡ ಶೀಘ್ರದಲ್ಲೇ ಮುಗಿಸ್ತೀವಿ. ಆಮೇಲೆ ಕೂಡ್ಲಿಗಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮಾನ್ಯ ಶಾಸಕರು ಎಲ್ಲ 20 ಜನ ಸದಸ್ಯರನ್ನು ಒಳಗೊಂಡಂತೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿ ಸುಂದರೀಕರಣಕ್ಕಾಗಿ ಈಗಾಗಲೇ ಸಾಕಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿದ್ದಾರೆ. ಒಂದೊಂದಾಗಿ ಒಂದು ಕಾರ್ಯರೂಪಕ್ಕೆ ಬರ್ತಾ ಇದ್ದಾವೆ. ಯಾಕಂತ ಹೇಳಿದರೆ ಈ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫುಟ್ಪಾತ್ ಅಂದರೆ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದೊಡ್ಡ ಮಟ್ಟದ ಒಂದು ಕಾಮಗಾರಿ ಇವತ್ತು ಆರಂಭ ಆಗ್ತಿರೋದು ಕೂಡ್ಲಿಕ್ಕೆ ಜನರಿಗೆ ಸಂತಸದ ವಿಚಾರ. ಈಗಾಗಲೇ ನಾವು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಕೂಡ ಒಂದು ಒಳಚರಂಡಿ ಕುಡಿಯ ನೀರಿನ ವ್ಯವಸ್ಥೆ AW ಆಗಿರ್ತಕ್ಕಂಥ ಪಾಟೀಲ್ ಸರ್ ಬಂದಿದ್ದರು. ಮಾನ್ಯ ಶಾಸಕರು ಕೂಡ್ಲಿಕ್ಕೆ ಪಟ್ಟಣಕ್ಕೆ 2054 ಇಸ್ವಿ ತನಕ ಕೂಡ ಕುಡಿಯ ನೀರಿನ ತೊಂದರೆ ಆಗಬಾರ್ದು ನಮ್ಮ ಉದ್ದೇಶದಿಂದ ಸುಮಾರು 66 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಟೆಂಡರ್ ಕಾಮಗಾರಿ ಪೂರ್ಣಗೊಂಡಿದ್ದು ಈ ಪಟ್ಟಣದ ಜನರಿಗೆ 66 ಕೋಟಿ ರೂಪಾಯಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಸಮುದಾಯ ಭವನದಲ್ಲಿ 15 ಲಕ್ಷದ ಸಾಮರ್ಥ್ಯದ ಓವರ್ ಟ್ಯಾಂಕ್, AD ಗುಡ್ಡದಾಗ ಒಂದು ಓವರ್ ಟ್ಯಾಂಕ್, ಸಂಡೂರು ರಸ್ತೆಯಲ್ಲಿ ಒಂದು ಓವರ್ ಟ್ಯಾಂಕ್, ಇವತ್ತೇನು ಇವಾಗ ಸಾಹೇಬ್ರು ಹೇಳ್ದಂಗೆ ನಾವು ITI ಕಾಲೇಜ್ಗೆ ಹೋಗ್ತಿದ್ದೀವಲ್ಲ ಅಲ್ಲಿ ಒಂದು ಓವರ್ ಟ್ಯಾಂಕ್, ಒಟ್ಟು ಸುಮಾರು 35 ಲಕ್ಷ ಲೀಟ್ರ್ ಸಾಮರ್ಥ್ಯದ ಓವರ್ ಟ್ಯಾಂಕ್ಗಳು ಇನ್ನು ಕೇವಲ 10 ದಿವಸದಲ್ಲಿ ಕೂಡ್ಲಿಗೆ ಜನರಿಗೆ ಕಾಮಗಾರಿ ಪ್ರಾರಂಭ ಆಗ್ತಾಯಿದೆ. ಇವಾಗ ಅವ್ರು ತಂದಿರ್ತಕ್ಕಂಥ ಯೋಜನೆಗಳು ಒಂದೊಂದ್ಸತಿ ಹಿಂಗೆ ಮರ್ತು ಬಿಡ್ತಾರೆ ಶಾಸಕರು, ಅವ್ರು ಎಷ್ಟು ತರ್ತಾರ ಗೊತ್ತಿಲ್ಲ. ಹಾಗಾಗಿ ಪಟ್ಟಣದ ಜನರು ಮತ್ತು ನಮ್ಮೆಲ್ಲ ಪಟ್ಟಣ ಪಂಚಾಯತಿ ಸದಸ್ಯರುಗಳು ಕೇವಲ ನಮ್ಮ ಅವಧಿಯನ್ನು 1 ವರ್ಷ ಇದೆ. 1 ವರ್ಷ ಇದ್ರೇನೋ 6 ತಿಂಗಳಿದ್ರೆ ವರ್ಷ ಇದ್ರೇನೋ ಮಾನ್ಯ ಶಾಸಕರ ಅವಧಿ ಇನ್ನೂ ಸಾಕಷ್ಟಿದೆ. ಮುಂದಿನ ದಿನಗಳಲ್ಲಿ ಕೂಡ ಅವರೇ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ. ನಮ್ಮ ಪಟ್ಟಣದ ಒಂದು ಕ್ಷೇತ್ರದ ಅಭಿವೃದ್ಧಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿನೇ
ಮಾದರಿ ಕ್ಷೇತ್ರ ಮಾಡೋಕ್ಕಂತೇಳಿ ಒಂದು ಗುರಿ ತೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪಟ್ಟಣದ 20 ಸದಸ್ಯರುಗಳು ಮತ್ತೆಲ್ಲ ಮತದಾರ ಬಂಧುಗಳು ಪಕ್ಷಾತೀತವಾಗಿ ನೋಡಿರಿ, ಇವತ್ತು ಗುಳಿಗೆ ನಾರಜಣ್ಣಂದು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು, ಅವ್ರ ಮಗ ಇವತ್ತು BJP ಪಕ್ಷದಲ್ಲಿ ಇದ್ದಾರೆ ಅಂತೇಳಿ ಯಾವುದೇ ರಾಜಕೀಯ ವ್ಯತ್ಯಾಸಗಳು ತೋರಿಸಲಾರ್ದಂಗೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನದಿಂದ ಅವ್ರ ಹೆಸರಲ್ಲಿರ್ತಕ್ಕಂಥ ಅದು ಗೌರ್ಮೆಂಟ್ ಶಾಲೆನೇ ITI ಕಾಲೇಜು ಗುಳಿಗೆ ನಾರಜಣ್ಣರ ಜಾಗ ಪಟ್ಟಿರೋದ್ರಿಂದ ಗುಳಿಗೆ ನಾರದ ITI ಕಾಲೇಜ್ ಅಂತೇಳಿ ನಾಮಕರಣ ಆಗಿದೆ. ಅಲ್ಲಿಯೂ ಕೂಡ ರಾಜಕೀಯ ಮಾಡೋದಾಗಿದ್ದರೆ ಮನೆ ಶಾಸಕರು ಅಲ್ಲಿ ಕೂಡ ಅಭಿವೃದ್ಧಿ ಆಗ್ತಿರಲಿಲ್ಲ ಅಮೌಂಟ್. ಹಾಗಾಗಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಟ್ಟು ಪಟ್ಟಣದ ಅಭಿವೃದ್ಧಿ ಆಗಬೇಕಂತ ಒಂದು ಪಣ ತೊಟ್ಟಿದ್ದಾರೆ. ಅದಕ್ಕಾಗೆಲ್ಲ ನಮ್ಮ ಕ್ಷೇತ್ರದ ಮತದಾರರು ಮುಂದಿನ ದಿನಗಳು ಹೆಚ್ಚಿನ ಮೊನ್ನೆ ಏನೋ ಅಭೂತಪೂರ್ವವಾಗಿರ್ತಂಥ ಒಂದು ಆಶೀರ್ವಾದ ಮಾಡಿದ್ದಾರೆ, ಆದರೆ ದ್ವಿಗುಣ ಆಗಂಗೆ ಆಶೀರ್ವಾದ ಮಾಡೋಕ್ಕಂತೇಳಿ ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಕೇಳ್ಕೊಳ್ತೇನೆ. ಧನ್ಯವಾದಗಳು, ನಮಸ್ಕಾರಗಳೆಲ್ಲರಿಗೂ. ಕೃಷಿ ವಿಜ್ಞಾನ ಕೇಂದ್ರನೂ ಶೀಘ್ರದಲ್ಲೇ ಆಗ್ತದೆ. ನಾವು ಆದ್ಮೇಲೆ ಹೇಳೋಣ, ಕೆಲಸ ಮಾಡಿ ತೋರ್ಸೋಣ ಅಂತೇಳಿ ಕೆಲವು ಸರಿ ನಾವು ರಾಜಕಾರಣಿಗಳು ಹೇಳ್ಕೋಬೇಕಾಗುತ್ತೆ, ಆಗೋದಿಲ್ಲ. ಅದು ಶೀಘ್ರವಾಗಿ ಅದನ್ನು ಆಗ್ತದೆ. ಅದು ನಮ್ಮ ತಾಲೂಕಿನ ಇತಿಹಾಸನೇ ಬದಲಿಸುತ್ತೆ. 100,000 ಜನ ಕೆಲಸ ಬರ್ತದೆ. ಮತ್ತು ಅದಕ್ಕೆ ಅನುದಾನದ್ದು ಲಿಮಿಟ್ ಇರಲ್ಲ. ಸುಮಾರು ಇಲಾಖೆಗಳಿಂದ ಒಂದು ರಿಸರ್ಚ್ ಸೆಂಟ್ರ್, ಟ್ರೈಬಲ್ ರಿಸರ್ಚ್ ಸೆಂಟ್ರು ಮತ್ತು ಅಗ್ರಿಕಲ್ಚರ್ ರಿಸರ್ಚ್ ಸೆಂಟ್ರು ಎಲ್ಲ ರೀತಿ